ನಮಸ್ಕಾರ ಎಲ್ರಿಗೂ, ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ನೋಡ್ಬೋದು ಇಲ್ಲಿ ಆಲ್ರೆಡಿ ಮೈಸೂರು RMC ಹತ್ರ ಬಂದಿದ್ದೀವಿ. ಯಾವ ಕಡೆ ಅಂದರೆ BR ಹಿಲ್ಸ್ ಕಡೆ ಹೊರಟಿದ್ದೀವಿ. ನೊಮಾಡ್ಸ್ ಕ್ಲಬ್ಬಿಂದ 1 2 3 4 5 ಜನ ಇದ್ದೀವಿ. ಇನ್ನೊಬ್ಬ ಮೋಹನ್ ಅಂತ ಒಂದು ಬೈಕ್ ಡೆಲಿವರಿ ವಿಡಿಯೋ ನೋಡಿರ್ತೀರಾ, ಟ್ರಯಾಂಪ್ದು ಮೇಲೆ ಲಿಂಕ್ ಇರುತ್ತೆ ನೋಡಿ. ಹಾಂ, ಇನ್ನು ಅರ್ಧ ಗಂಟೆನಾ? ಆಯಿತು. ಯಾರಿದು ಹೊಸ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ನೋಡಿ, ಇಲ್ಲಿ ಎಲ್ಲೆಷ್ಟು ಹೆಲ್ಮೆಟು. ವ್ಯಾಂಡೋರ ನೋಡಿ ಹೊಸದು. ಇನ್ನು ಫ್ಯೂಲ್ ಬ್ರೇಕ್ ಹಾಕ್ಸ್ಬೇಕು ನೆಕ್ಸ್ಟ್. ಎಲ್ಲಿ ಸ್ಟಾಪ್ ಇಲ್ಲ, ಡೈರೆಕ್ಟ್ ಹೊಡಿತಾರೆ. ಡೈರೆಕ್ಟು ಮೋಹನ್ ಅವರು ಬಂದಿದ್ದಾರೆ ಇವತ್ತು ರೈಡಿಗೆ ನೋಡಿ. 6 ಗಂಟೆಗೆ ಬರೋಕ್ಕೆ ಹೇಳಿದ್ರೆ 6:45 ಬಂದಿದ್ದಾರೆ. ಹೊಸ ರೈಡ್ರು. ಫ್ಯೂಲ್ ಅಪ್ ಆಗ್ತಾ ಇದೆ. ನಂಜನಗೂಡು ಬಿಟ್ಟು ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಚಾಮರಾಜನಗರ. ನಂದಿನ್ನೂ ಟೈಮೇ ಸೆಟ್ ಮಾಡಿಲ್ಲ ನಾನು. 3 ಗಂಟೆಯಲ್ಲೇ ಇದೆ ಟೈಮ್. ಒಂದು 7 ಗಂಟೆ, ಇನ್ನೊಂದು 60 ಕಿಲೋಮೀಟರ್ ಇದೆಯಾ ಅಂತ. 65 ಕಿಲೋಮೀಟರ್ ಇದೆ ಇನ್ನೂ. ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಮಾರ್ನಿಂಗ್ ಸಖತ್ತಾಗಿದೆ ರೋಡ್. ಇದು ಫೀಲ್ ಇದೆ ನೋಡಿ ವ್ಯಾಂಡೋರ. ಸೊ ಇವಾಗ ಚಾಮರಾಜನಗರ ಎಂಟ್ರ್ ಆಗಿದ್ದೀವಿ. ಚಾಮರಾಜನಗರ ಇನ್ನೂ ಒಂದು 50 ಕಿಲೋಮೀಟರ್ ಇದೆ. ದೇವು ಮೆಸ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಇವಾಗ. ಬಾಯ್ಸ್ ಹೆಂಗಿತ್ತು ರವಿ? ಬ್ರೇಕ್ಫಾಸ್ಟ್ ಹೆಂಗಿತ್ತು? ಚೆನ್ನಾಗಿತ್ತಲ್ಲ? ಮಸಾಲೆ ದೋಸೆ, ಮಸಾಲೆ ದೋಸೆ ಕ್ರೇಜಿ ಇತ್ತು ನೋಡಿ, ಚಿಕ್ಕದಾಗಿ ಅಂತ ಅಷ್ಟೇ. ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬಿಸಿ ಹೆಂಗಿದೆ ದೋಸೆ? ಚೆನ್ನಾಗಿದೆಲ್ಲ ಧನುಷ್ ಅವರೇ? ಹೌದಾ, ಬೆಣ್ಣೆ ಸೆಟ್ ವಿದ್ಯಪ್ಪಂಗೆ. ನೀವು ಲೊಕೇಶನ್ ಇದು ಇತ್ತು. ನಮ್ಮ ಮೋಹನ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಲೋಕಲ್ ಏಡ್ಸ್ ಅವರಲ್ಲ ಇವರು. ನಮಗೆ ಗೊತ್ತೈತಲ್ಲ ಈ ಥರ ಹೋಟ್ಲಲ್ಲೇ ಇದೆ ನೋಡಿ. BR ಹಿಲ್ಸ್ ಟೈಗರ್ ರಿಸರ್ವ್ಗೆ ಬಂದಿದ್ದೀವಿ. ಇವಾಗ ನಾನು ಎಂಟ್ರ್ ಆಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿಗೆ ಬಂದಿದ್ದೀವಿ. ನನ್ನ ಹತ್ರ ಒಂದು 50 ರೂಪಾಯಿ ಕ್ಯಾಶ್ ಇದೆ, ಹಾರ್ಡ್ ಕ್ಯಾಶ್. ಆರು ಗಾಡಿ. ಎಲ್ರದ್ದು ಬರೀಬೇಕಾ? ಅಲ್ಲ, ಒಂದೊಂದು ಬೈಕಿದ್ದು ಒಬ್ಬೊಬ್ರು ಬರೀಬೇಕಾ? ಹಾಂ ಸರಿ. ಮೈಸೂರು. JT. ಹಿಂಗೇನಾ? ಬೇಕಾ? ಇಲ್ಲಿ ನೋಡು ಎಷ್ಟು ಜಿಂಕೆ ಇದೆ. ಓ, ಇವನೆಲ್ಲೋದು? ಏಯ್ ಲೋ, ಮೋಹನ್ ಎಲ್ಲ ಹೋದ ಕಾಣ್ತಾನೆ ಇಲ್ಲ. ಇರೋ, ಮೆಲ್ಲೆ ಹೋಗಿ ನಾವು ಫಾರೆಸ್ಟ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ. ನೋಡು, ವೇಗದ ಮಿತಿ 30 ಅಷ್ಟೇ. ಮೆಲ್ಲೆ ಹೋಗಿ.
ನನ್ನ ಹಿಂದೆ ಬಿಡ್ಬಿಟ್ರೆ ಭಯ ಆಯ್ತದೆ, ಹುಲಿಗಿಲಿ ಮಾರ್ಬಿಟ್ರೆ. ಯಾರು ನೀನಾ? ಸುಳ್ಳು ಹೇಳ್ಬೇಡ. ಒಂದು ಫೋನ್ ಮಾಡ್ಬೇಕು ತಾನೆ ನಮಗೆ. ವಾ, ಅದು ಹೆಂಗೆ ಜಾರಿದು? ಓ, ಮೆಲ್ಲೆ ಹೋಗಪ್ಪ ನೀನು. ಏನದು ಸೌಂಡ್? ಏನದು? ಹಾಂ, ಮೆಲ್ಲ ಮೆಲ್ಲ. ಇವಾಗ ಪುನಃ ಬೀಳ್ಬೇಡ ನೀನು, ಹೋಗು. ಅದು ಬಿಡು, ಅದು ಬೆಂಡ್ ಮೇಲೆ ಸರಿ ಮಾಡ್ಬೋದು. ಅದು ಸ್ಕಿಡ್ ಹಾಗೆ ಆಗುತ್ತೋ, ಮರಳಿದೆ ನೋಡು, ಕಲ್ಲು ಮರಳಿದೆ. ನುಗ್ತವನೆ ಅಣ್ಣ. ಓ, ವಿಡಿಯೋ. ನಾನು ಕಾಣಲ್ಲ. ಬಿಳಿಗಿರಿ ರಂಗನ ಬೆಟ್ಟ ಇನ್ನು 20. ಇಲ್ಲಿ ನೋಡೋಣ, ಈ ಕೆರೆ ಎಲ್ಲ ಇದೆ, ಬಾರೋ ಅಲ್ಲಿ. ಬ್ರೋ, ಅಲ್ಲಿಗೆ ಹೋಗ್ಬೋದಾ ಬೈಕ್ ತಗೊಂಡು? ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ ಸಾಕು. ಅಲ್ಗ ಇವಾಗಲೇ ಹೋಗ್ಬಿಡೋಣ. ಏಯ್, ಬರ್ತಾ ಹೋಗೋದ ಇವಾಗಲೇ ಹೋಗೋದ? ಓಟ್ ಬಂದ್ಬಿಡೋಣ. ಇಲ್ಲ ಬ್ರೋ, ಬರ್ತಾ ಇದೇ ರೂಟಾ? ಬರ್ತಾ ಇದೇ ರೂಟ್ ಅಂತೆ. ಬರ್ತಾ ಜನ ಇರ್ತಾರೆ. ಹಾಂ, ಬರೋಣ. ವಾಪಸ್ ಇಲ್ಲಿಗೆ. ಬರ್ತಾ ಈ ರೂಟ್ ಬೇಡ ಅಂತ ಹೇಳ್ತೀಯಾನೆ? ಬೇರೆ ರೂಟ್ ಚೆನ್ನಾಗಿಲ್ಲ ಅಂತೆ ರೂಟು. ಫಾರೆಸ್ಟ್ ಎಲ್ಲ ಸಿಗಲ್ಲ. ಫಾರೆಸ್ಟ್ ಸಿಗಲ್ಲ. ಪಬ್ಲಿಕ್ ಇದ್ದಾರೆ ಸ್ವಲ್ಪ ಇವತ್ತು ನೋಡಿ. ಪಬ್ಲಿಕ್ಸ್ ಇದ್ದಾರೆ. ಅಲ್ಲಿ ಯಾರೋ ಮಾತಾಡ್ತಿದ್ದಾರೆ. ಇರೋ ಪಬ್ಲಿಕ್ಸ್ ಇದ್ದಾರೆ. ಇರೋ ಮೋಹನ್. ಇಲ್ಲಿಂದ ಕೃಷ್ಣ ಮೋಹನ್ ಇಲ್ಲಿ ಕೇಳ್ತದೆ. ಎದ್ದಿದ್ಕೊಂಡ್ಬಿಡ್ತದು. ಸೊ ಇವಾಗ ಫೈನಲಿ ರೀಚ್ ಆಗಿದ್ದೀವಿ BR ಹಿಲ್ಸ್ ಹತ್ರ. ನೋಡ್ಬೋದು ಅಲ್ಲಿ ಗೋಪುರ ಮೇಲ್ಗಡೆ ಕಾಣ್ತಾ ಇದೆ ನಿಮಗೆ. ಬಾಯ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಇಲ್ಲಿ. ಬಾಯ್ಸ್, ಗೋಪುರದಲ್ಲಿ ನಿಮಗೆ ಗೋಪುರ ಕಾಣ್ತಾ ಇದೆಯಾ? ಹಂಗೆ ನೋಡ್ಬೋದು. ರೈಡರ್ಸು ಜಾಯ್ನ್ ಆಗಿದ್ದಾರೆ ಸ್ವಲ್ಪ. ಮಲಯಾಳೀಸು KL ಗಾಡಿ. ಓಕೆ, ಮಲಯಾಳಿ ಬಾಯ್ಸ್ ಇದ್ದಾರೆ ಎಲ್ಲ. ಗಿನಾಕ್ಸ್ ಹಾಕ್ಕೊಂಡು ನಮ್ಮ ಮ್ಯಾನ್ ದುಡ್ಡು ಕೊಡ್ತಾ ಇದ್ದಾನೆ. ಇಲ್ಲ ಈಗ ಪಾರ್ಕಿಂಗ್ ಇಲ್ಲಿ ನಮಗೆ ಜನ ಇಲ್ಲ ಅನಿಸುತ್ತೆ, ವೆಹಿಕಲ್ಸೇ ಇಲ್ಲ. ಆಹಾ, ಎರಡು ಇದಿದೆ, ಏನು ಹೇಳಿ, ಏರ್ ಪಿನ್ ಬೆಂಡ್ ಇದೆ, ಒಂದು 2-3. ನಮ್ಮ ಕರಿಘಟ್ಟಕ್ಕೆ ಹೋದಾಗ ಅನಿಸ್ತಾ ಇದೆ ಅಲ್ಲ ಇಶಾಂಕೆ? ಸೇಮ್ ಕರಿಘಟ್ಟ.
ಹೌದು ಹೌದು ಹೌದು. ಗಾಡಿ ಯಾಕೋ ಎಳಿತಾನೆ ಇಲ್ಲ ನಂದು. ಹಾಕ್ಲಿ ಬಿಡ ತಗೊಂಡು ಆರಾಮಾಗಿ. ನನ್ನ ಡಾಮಿನರ್ 250 ಸೇಮ್ ನಂತರನೇ. ಸೊ ಟೆಂಪಲ್ ಹತ್ರ ಬಂದ್ವಿ, ಆದರೆ ಅನ್ಫಾರ್ಚುನೇಟ್ಲಿ 9:30 ಕ್ಲೋಸ್ ಆಗೋಯಿತು. ಇನ್ನೇನು 1 ಅವರ್ ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ವ್ಯೂ ನೋಡೋಕ್ಕೆ ಬಂದಿದ್ದೀವಿ. ಇನ್ಸ್ಟ್ಯಾಂಟ್ ಫೋಟೋ ಬೇಕಾದರೆ ಇದೆ ನೋಡಿ. ಇನ್ಸ್ಟ್ಯಾಂಟ್ ಫೋಟೋ ತೆಗೆದುಕೊಡ್ತಾರಂತೆ, ಫೋಟೋ ತೆಗಿಬೋದು. ಧನುಷ್ ಅವರು ಅಲ್ಲೇ ಕೂತಿದ್ದಾರೆ, ಕರ್ರಗಾಗ್ಬಿಡ್ತಾರೆ ಅಂತ ಬಂದೆ. ಸೊ ಇಲ್ಲಿ ನೋಡಿ ಒಂದು ಫಾರೆಸ್ಟ್ ಫುಲ್ ನೋಡ್ಬೋದು. ಓ ತಿಕ್ ಫಾರೆಸ್ಟ್. ಮಲೆ ಮಹದೇಶ್ವರ ಬೆಟ್ಟ ಯಾವ ಕಡೆಗಪ್ಪ? ಫುಲ್ ಮೌಂಟೇನ್ ರೇಂಜ್. ರೈಡರ್ಸ್ ಬರ್ತಾ ಇದ್ದಾರೆ. ನೋಡಿ ಅವಳ ದರ್ಶನ ಆಯ್ತು ಇವಾಗ ನೀಟಾಗಿ. ಬೆಳಗಿರಿ ರಂಗನಾಥ ಸ್ವಾಮಿ ನೋಡ್ಬೋದು, ಫ್ರಂಟ್ ವ್ಯೂ. ಇವಾಗ ಬೆಳಿಗ್ಗೆ 7:30 9:30 ಮತ್ತು 10:00 ಓಪನ್ ಆಗುತ್ತೆ. ನೋಡಿ ಚೆನ್ನಾಗಿದೆ ಟೆಂಪಲ್. ಸೇಮ್ ನಮ್ಮ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಂಗೆ ಅನಿಸ್ತದೆ. ಒಳಗಡೆ ಸೇಮ್ ಹಂಗೆ ಇದೆ, ರಂಗನಾಯಕಿ ಅಮ್ಮನವರು ಮತ್ತು ಅಲ್ಲಿ ರಂಗನಾಥ ಸ್ವಾಮಿ. ಫೋಟೋಶೂಟ್ ಎಲ್ಲ ಆಯ್ತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಟೂರ್ಸ್ ಕೇಗುಡಿ. ಇವಾಗ ಇನ್ನು ನೆಕ್ಸ್ಟ್ ಕೇಗುಡಿಲೇ ಸಿಗೋಣ. ಯಾವ್ದಾದ್ರು ಆನೆಗಿನ ಸ್ಪಾಟಿಂಗ್ ಆದರೆ ಅಲ್ಲಿ ಕ್ಲಿಪ್ಸ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋಣ. ಎಲ್ಲ ರೈಡರ್ಸ್ ಆಲ್ ಸೆಟ್. ಬಾಯ್ಸ್ ಇಲ್ಲಿ ನೋಡಿ ಒಂದ್ಸಲ, ಬಾಯ್ಸ್ ಎಲ್ಲ ಇಲ್ಲಿ ನೋಡು. ಹಾಯ್. ಸರ್ ಕೆಳಗಡೆ ಹೋಗ್ಬೋದಾ? ಅಲ್ಲಿ ಗಂಟೆ ಹೋಗ್ಬೋದಾ? ಹೋಗಂಗಿಲ್ವಾ? ಅಲ್ಲ ಒಂದ್ಸಲ ಕೇಳೋಣ, ಅವ್ರು ಫಾರೆಸ್ಟ್ ಅವ್ರು ತಾನೆ. ಇಲ್ಲ ಬೇಡವಾ? ಏನು ಮಾಡಬೇಕು? ಏನು ಅಲ್ಲ 60 ರೂಪೀಸ್ ಕೊಡ್ಬೇಕಂದ್ರೆ ಟಿಕೆಟ್ಗೆ. ಬೇಡ ಹೋಗೋಣ ಬನ್ನಿ. ಹ್ಞೂ ಬೇಕಾ? ಏನು ಬೇಡ, ಇದೇನು ಮಾಮೂಲಿ ಥರ. ಕೇರಳ ಫೀಲ್ಸ್ ಇದೆ, ಒಳ್ಳೆ ಕೇರಳ ಫೀಲ್ಸ್. ಅಷ್ಟೇ. ನಾನು ಮತ್ತೆ ಮುಂದೆ ಪಾಸ್ ಆಯ್ತೀನಿ ಅಂತ ಹೇಳ್ದ ನಮ್ಮನ್ನ. ಸೊ ಇವಾಗ ನಾವು ನಂಜನಗೂಡು ತಲುಪಿದ್ದೀವಿ. ಇನ್ನು ಇಲ್ಲಿಂದ ಇಲ್ಲೇ ಕೊಂಡ್ರಪ್ಪ ನೋಡ್ಕೊಳ್ಳಿ, ಆ ಕಡೆ ಹೋಗ್ಬಿಡ್ಬೇಡಿ. ಇಲ್ಲಿಂದ ನಾವು ನಮ್ಮ ಊರಿಗೆ ಹೋಗ್ತೀವಿ. ನಾನು ಇಶಾಂಕು ಪೊನ್ನಂಪೇಟೆಗೆ, ಮೈಸೂರಿಗೆ. ಇವಾಗ ನೋಡಿ, ಈಗ ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ನೋಡ್ಬೋದು ನಂಜುಂಡೇಶ್ವರ ಕ್ಷೇತ್ರ. ಕೈ ಮುಗಿದು ಏರು, ಈ ವಣ್ಣಂಗೆ ಇಲ್ಲ ತೇರು. ಎಲ್ಲಿಗಣ? ಬಾ ಬಾ ಬಾ. ಸೊ ನಮ್ಮ ಒಂದು ದಿನದ ಪ್ರವಾಸ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಕಿರ್ಚ್ಬಿಡ್ರು.
ನಮ್ಮ ಒಂದು ದಿವಸದ ಇರ್ರೋ ಒಂದು ನಿಮಿಷ ಮಾತಾಡ್ಬಿಡಿ ಇರ್ರೋ, ನಾನು ಡಿಸ್ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ನಮ್ಮ ಒಂದು ದಿನದ ಈ ಚಿಕ್ಕ ಒಂದು BR ಹಿಲ್ಸ್ ಟ್ರಿಪ್ಪು ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಬಿದ್ದಪ್ಪ ಹೆಂಗಿತ್ತು ರೈಡ್ ಹೇಗಿತ್ತು? ಫೋನಲ್ಲಿದ್ದಾರೆ. ಮೋಹನ್ ಅವರು ಇಲ್ಲೇ ಇದ್ದಾರೆ. ಮೋಹನ್ ಅವರೇ, ನಾವಿನ್ನು ಹೊಡ್ತೀವಿ. ಹೆಂಗಿತ್ತು ರೈಡು? ಸೂಪರ್ ಆಗಿತ್ತಾ? ನಮ್ಮ ಜೊತೆ ಬಂದು ಬೇಜಾರಾಗಿಲ್ಲಲ್ಲ? ರವಿ ಅವರೇ, ಕೂತು ಸಾಕಾಯ್ತಾ? ಹಾಂ, ಬ್ಯಾಕ್ ಪೇಯ್ನು. ನಾವಿನ್ನು ಈಗ ಇಲ್ಲಿಂದ ಪೊನ್ನಪೇಟೆಗೆ ಹೋಗಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇವೆ. IK ಶೆಲ್ಟರ್ ಬಾಕ್ಸ್ ಅವರು ಇಲ್ಲೇ ಇದ್ದಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದಿನ ರೈಡಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.